ಬಂಧುಗಳೇ ನಮಸ್ಕಾರ. ಆದ್ಯ ಮೀಡಿಯಾಗೆ ಸ್ವಾಗತ. ನೀವೆಲ್ಲರೂ ಒಂದು ವಿಶೇಷ ವಿಡಿಯೋನ ನೋಡ್ತಾ ಇದ್ದೀರಿ ಇವತ್ತು. ಈ ಬಂಗಾರದ ಸ್ವಚ್ಛಗೊಳಿಸ್ತಕ್ಕಂಥ ಕೆಲಸ ಹೇಗೆ ನಡೀತಾ ಇದೆ ನೋಡಿ. ಈ ಬಂಗಾರ ಸ್ವಚ್ಛಗೊಳಿಸೋಕ್ಕೆ ನಾವು ಬಂಗಾರದ ಅಂಗಡಿಗೆ ಹೋಗಬೇಕು ಅಂತೇನಿಲ್ಲ. ನಮ್ಮ ಮನೇಲಿ ಕೂಡ ನಾವು ಸ್ವಚ್ಛಗೊಳಿಸ್ಬೋದು. ಹೇಗಂತೀರಾ? ನೋಡಿ ಇಲ್ಲಿ. ಇವರು ಈ ಒಂದು ಬುಟ್ಟಿಗೆ ನೀರು, ಅಂಟುವಳಕಾಯಿನ ಪುಡಿ ಮಾಡಿ ಅದಕ್ಕೆ ಬೆರೆಸಿದ್ದಾರೆ ಮತ್ತು ಸೋಪಿನ ಪೌಡ್ರು, ಅದರ ಜೊತೆಗೆ ಅಡುಗೆ ಸೋಡವನ್ನು ಒಂದು ಪಾತ್ರೆ ಅಥವಾ ಬುಟ್ಟಿಗೆ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ನಿಮ್ಮಲ್ಲಿರ್ತಕ್ಕಂಥ ಒಡವೆಗಳನ್ನು ನೆನೆಯೋಕ್ಕೆ ಇಟ್ಟು ಈ ರೀತಿ ಒಂದು ಬ್ರಷ್ನಲ್ಲಿ ಚೆನ್ನಾಗಿ ಸ್ವಲ್ಪ ಅವನ್ನೆಲ್ಲ ಉಜ್ಜಿ ತೊಳಿಬೇಕು. ನೋಡಿ, ಈ ಥರ ಬ್ರಷ್ ಮಾಡಿದಾಗ ಅಲ್ಲಿರ್ತಕ್ಕಂಥ ಎಲ್ಲ ಕೊಳೆ ಕ್ಲೀನ್ ಆಗುತ್ತೆ. ಈ ರೀತಿಯಾಗಿ ನಾವು 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ತೊಳ್ಕೊಂಡು ಇಟ್ಕೊಂಡ್ರೆ ಅಲ್ಲಿರ್ತಕ್ಕಂಥ ಕೊಳೆ ಎಲ್ಲ ಕೂಡ ನೀಟಾಗಿ ಆಚೆ ಹೋಗುತ್ತೆ. ಈ ರೀತಿ ಯಾಕೆ ಮಾಡಬೇಕಪ್ಪ ಅಂದರೆ ಬಂಗಾರ ಕಪ್ಪಾಗಲ್ಲ. ನಾವೆಲ್ಲ ಬಂಗಾರ ಅಂಗಡಿಗೆ ಹೋಗಿ ತೊಳಸೋದು ಹೆಚ್ಚು ಖರ್ಚು ಬರ್ತದೆ. ನೋಡಿ, ಆ ಥರ ತೊಳೆದು ನಂತರ ಈ ಥರ ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಅವನ್ನ ನಿಧಾನಕ್ಕೆ ಒರೆಸ್ಬೇಕು. ಒರೆಸಿ ತದನಂತರ ಒಂದು ಒಳ್ಳೆಯ ಕಾಟನ್ ಬಟ್ಟೆ, ಬಿಳಿದಾಗಲಿ ಮತ್ತೊಂದಾಗಲಿ, ಒಳ್ಳೆಯ ಕಾಟನ್ ಬಟ್ಟೆ ಒಳಗಡೆ ಅದನ್ನು ನೀಟಾಗಿ ಒಂದೊಂದಾಗಿ ಇಡಬೇಕು. ನೀರು ಇಳಿಯೋಕ್ಕೆ ಒಂದು ವ್ಯವಸ್ಥೆ ಮಾಡಿ ಒಳ್ಳೆಯ ಬಟ್ಟೆ ಮೇಲೆ ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ 10 ನಿಮಿಷ ನೀರು ಇಳಿಯೋಕ್ಕೆ ಬಿಡಬೇಕು. ಅದಲ್ಲದೆ ಇನ್ನೂ ಕೂಡ ಆ ಒಂದು ನಾವು ಕೂದಲು ಒಣಗಿಸೋಕ್ಕೆ ಬಳಸ್ತಕ್ಕಂಥ ಹೇರ್ ಡ್ರೈಯರ್ನು ಕೂಡ ಅದನ್ನು ತಗೊಂಡು ಚೆನ್ನಾಗಿ ಹಿಡಿದ್ರೆ ಅಲ್ಲಿರ್ತಕ್ಕಂಥ ನೀರು ಕೂಡ ಕ್ಲೀನಾಗಿ ಹೋಗುತ್ತೆ. ಅದು ಯಾವ ಥರ ಇದೆ ಅಂತ ಮುಂದೆ ಕೂಡ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ತೊಳೆದಂಥ ಒಡವೆಗಳು ಯಾವ ರೀತಿ ಫಳ ಹೊಳಿತಾ ಇದ್ದಾವೆ ನೋಡಿ. ಅಲ್ಲ, ಸೂಪರಾಗಿ ಕಾಣ್ತಾ ಇದ್ದಾವೆ. ನಾವೆಲ್ಲ ಪ್ರತಿಯೊಬ್ಬರು ಈ ರೀತಿಯೇ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದು. ನೋಡಿ, ಈ ಥರವಾಗಿ ನಾವು ಹೇರ್ ಡ್ರೈಯರಲ್ಲಿ ಬಿಸಿ ಗಾಳಿ ಅಥವಾ ತಣ್ಣನೆ ಗಾಳಿಯಲ್ಲಿ ಚೆನ್ನಾಗಿ ಅದನ್ನೆಲ್ಲ ಒಡವೆಗೆ ಹಿಡಿದ್ರೆ ನೀಟಾಗಿ ಅಲ್ಲಿರ್ತಕ್ಕಂಥ ಉಳಿದಿರ್ತಕ್ಕಂಥ ನೀರು ಕ್ಲೀನಾಗಿ ಆಚೆ ಹೋಗುತ್ತೆ, ಡ್ರೈ ಆಗುತ್ತೆ.